ನೋಡಿ, ನೀವೇನಾದರೂ 1 ಎಕರೆಯಲ್ಲಿ ವರ್ಷಕ್ಕೆ 4 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ ಸರಾಸರಿ 30,000 ರೂಪಾಯಿ ಆದಾಯ ಮಾಡಬೇಕು ಅಂದರೆ ಬೆಸ್ಟ್ ಕ್ರಾಪ್ ಬಂದುಬಿಟ್ಟು ತೆಂಗಲ್ಲಿ ಟೋಟಲ್ 3 ತಳಿಗಳು ಬರುತ್ತೆ. ಒಂದು ನಾಟಿಯಲ್ಲಿ ವೆಸ್ಟ್ ಕೋಸ್ಟಲ್, ಈಸ್ಟ್ ಕೋಸ್ಟಲ್, ತಿಪ್ಟೂರು ಟಾಲ್ ಮತ್ತು ಲೋಕಲಲ್ಲಿ ಹಲವಾರು ನಾಟಿ ತಳಿಗಳು ಸಿಗುತ್ತೆ. ಇದನ್ನು ಟಾಲ್ ಅಂತ ಕರಿತೀವಿ. ಅಂದರೆ ಇನ್ನೊಂದು ಬಂದುಬಿಟ್ಟು ಡ್ವಾರ್ಫ್ ಅಂತ ಕರಿತೀವಿ, ಗಿಡ್ಡ ತಳಿಗಳು ಅಂತ. ಇದು ಬಂದುಬಿಟ್ಟು ಮಲೇಷಿಯನ್ ಡ್ವಾರ್ಫ್, ಮಲೇಷಿಯನ್ ಆರೆಂಜ್ ಮತ್ತು ಇನ್ನೂ ಬೇಜನ್ ತಳಿಗಳನ್ನು ಡೆವಲಪ್ ಮಾಡಿದ್ದಾರೆ. ಬಟ್ ಈ ಡ್ವಾರ್ಫಲ್ಲಿ ಏನಂದರೆ ನಿಮಗೆ ಎಳ್ನೀರಿಗೆ ಮಾತ್ರ ಆಗುತ್ತೆ, ಇದು ಕಾಯಿಗೆ ಅಷ್ಟೊಂದು ಸೂಕ್ತ ಅಲ್ಲ. ಇನ್ನೊಂದು ಬಂದುಬಿಟ್ಟು ಈ ಎಳ್ನೀರಿಗೂ ಆಗೋದಕ್ಕೂ ಮತ್ತು ಹೆಚ್ಚಿನ ಇಳುವರಿ ಕಾಯಿಗೂ ಆಗೋದು ಅಂದರೆ ನಿಮಗೆ ಹೈಬ್ರಿಡ್. ಇವಾಗ ಇದೇನು ನೋಡ್ತಿದ್ರು, ಇದು ನಮ್ಮ ತೋಟದಲ್ಲಿರುವಂಥ DJ ಕೊಕೊನೆಟ್. ಸೊ ಇದು ಹೈಬ್ರಿಡ್. ಸೊ ನೀವು ಡ್ವಾರ್ಫ್ಗೆ ಹೋದರೂ ಕೂಡ ಹೈಬ್ರಿಡ್ಗೆ ಹೋದರೂ ಕೂಡ ಎರಡರಲ್ಲೂ ಕೂಡ ನಿಮಗೆ ಸರಾಸರಿ 200ರಿಂದ 300 ಕಾಯಿ ಬರುತ್ತೆ. ಕೆಲವೊಬ್ಬರು 400ರಿಂದ 450 ಕಾಯಿ ಅಚೀವ್ ಮಾಡಿರೋರು ಕೂಡ ಇದ್ದಾರೆ. ಅಂದರೆ ನಿಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಈ ರೀತಿ ಕಾಯಿ ಬರುತ್ತೆ. ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕಾಯಿ ಬರಲ್ಲ. ಸೊ ನೀವು ಮೇಂಟೆನೆನ್ಸ್ ಮಾಡ್ತೀನಿ ಅಂದರೆ ಹೈಬ್ರಿಡ್ ಮತ್ತು ಡ್ವಾರ್ಫ್ಗೆ ಹೋಗಿ. ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಾಟಿಗೆ ಹೋಗಿ. ಏನಕ್ಕಂದರೆ ನಾಟಿ ಸ್ವಲ್ಪ ನೀರಿಲ್ಲ ಅಂದರೂ ಕೂಡ ತಡ್ಕೊಳ್ಳುತ್ತೆ, ಬಟ್ ಹೈಬ್ರಿಡ್ ನೀರಿಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ. ಸೊ ನಿಮಗೆ ಒಂದು ಮರದಲ್ಲಿ 200 ಕಾಯಿ ಬಂತು ಅಂದರೂ ಕೂಡ ಲೋಯೆಸ್ಟ್ ಅಂದರೂ ಕೂಡ ಎಳ್ನೀರಿಗೆ 20 ರೂಪಾಯಿಗೆ ಹೋಯ್ತು ಅಂದರೂ ಕೂಡ ನಿಮಗೆ 4,000 ರೂಪಾಯಿ ಆಗುತ್ತೆ. ಸೊ ಆ ಥರ ಬರೀ 100 ಮರ ಹಾಕ್ಕೊಂಡ್ರೂ ಕೂಡ 4 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಆಗುತ್ತೆ. ಕೇವಲ 3 ವರ್ಷದಲ್ಲೇ ಇದು ಇಳುವರಿ ಸ್ಟಾರ್ಟ್ ಆಗುತ್ತೆ. 40ರಿಂದ 50 ವರ್ಷದವರೆಗೂ ಕೂಡ ಇಳುವರಿ ಬರುತ್ತೆ. ಆದರೆ ನಾಟಿ ನಿಮಗೆ 5ರಿಂದ 6 ವರ್ಷ ಆಗುತ್ತೆ ಇಳುವರಿ ಬರೋದು. ಬಟ್ ನಿಮಗೆ ಒಂದು 70ರಿಂದ 80 ವರ್ಷ, 100 ವರ್ಷದ ನಾಟಿ ಮರಗಳು ಕೂಡ ಇದೆ. ಸೊ ಮಿಸ್ ಮಾಡದೆ ಎಷ್ಟಾಗುತ್ತೋ ಅಷ್ಟು ತೆಂಗಿನ ಪ್ಲ್ಯಾಂಟೇಷನ್ನ ಮಾಡಿ ಒಳ್ಳೆ ಆದಾಯವನ್ನು ಮಾಡಿ. ಇದೇನು ನಿಮಗೆ ಆದರೆ ನೀರನ್ನು ಚೆನ್ನಾಗಿ ಕೊಡಬೇಕಷ್ಟೇ. ಅದು ಬಿಟ್ಟು ರೋಗ ಬಾಧೆಗಳು ಅಷ್ಟೊಂದಿಲ್ಲ. ರೈನೋಸರ್ ಬ್ಯಾಟಲ್ ಅಂತ ಬರುತ್ತೆ, ಅದಕ್ಕೊಂದು ಟ್ರ್ಯಾಪರ್ ಅಂತ ಬರುತ್ತೆ, ಅದನ್ನು ಇಟ್ಟರೆ ಸಾಕು. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ.